ಹೇಳ್ಬಿಟ್ಟು ನಿಮ್ದು ಓಟ್ ಯಾವುದು ಅಂತ ಚನ್ನಪಟ್ಟಣದಲ್ಲಿ ಈಗಾಗಲೇ ಮತದಾನ ಬಿರುಸಾಗಿ ನಡೀತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಮತಗಟ್ಟೆ ಕೇಂದ್ರದಲ್ಲಿ ಸರಿಯಾಗಿ ವ್ಯವಸ್ಥೆಯನ್ನ ಮಾಡಿದ್ರೆ ಜನರು ಒಂದು ರೀತಿ ಬಂದು ಅಚ್ಚುಕಟ್ಟಾಗಿ ಮತದಾನವನ್ನ ಮಾಡ್ತಾ ಇದ್ರು. ಆದ್ರೆ ಎಲ್ಲ ಒಂದ್ ಕಡೆ ಚುನಾವಣಾ ಸಿಬ್ಬಂದಿಗಳು ಮತ್ತೆ ಚುನಾವಣಾ ಅಧಿಕಾರಿಗಳು ಏನೋ ಸಣ್ಣದಾದಂಥ ಜಾಗದಲ್ಲಿ ಮತಗಟ್ಟೆ ಕೇಂದ್ರವನ್ನ ಮಾಡಿರ್ತಕ್ಕಂಥ ಒಂದು ಪರಿಣಾಮವಾಗಿ ಈಗಾಗಲೇ ಮತದಾರರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥದ್ದನ್ನ ನಾವು ಕಾಣಬಹುದಾಗಿದೆ. ಚನ್ನಪಟ್ಟಣ ನಗರದ ಜಲಮಂಡಳಿ ಕೇಂದ್ರ ಏನಿದೆ, ಈ ಒಂದು ಕೇಂದ್ರದಲ್ಲಿ ಈಗಾಗಲೇ ಮತಗಟ್ಟೆ ಕೇಂದ್ರವನ್ನು ಸ್ಥಾಪನೆಯನ್ನು ಮಾಡಿರುವಂಥದ್ದು. ಮತಗಟ್ಟೆ ಕೇಂದ್ರ 118 ಮತ್ತೆ 185 ಮತಗಟ್ಟೆ ಕೇಂದ್ರ, ಎರಡೂ ಮತಗಟ್ಟೆ ಕೇಂದ್ರವನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಆದರೆ ಎಲ್ಲ ಒಂದು ಕಡೆ ಮತಗಟ್ಟೆ ಕೇಂದ್ರದ ಒಳಗಡೆ ದೊಡ್ಡ ಮಟ್ಟದ ಜಾಗವನ್ನು ಮಾಡಿದ್ರೆ ಬೇಗನೆ ಬಂದು ಮತದಾನವನ್ನು ಚಲಾವಣೆ ಮಾಡೋದಕ್ಕೆ ಅವಕಾಶ ಇತ್ತು. ಆದ್ರೆ ಈಗ ಎಲ್ಲ ಒಂದು ಕಡೆ ಇಲ್ಲಿ ಮತಗಟ್ಟೆ ಕೇಂದ್ರದ ಜಾಗದ ಒಳಗಡೆ ಕಿರಿದಾದ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಬಂದು ಮತದಾನವನ್ನು ಮಾಡೋದಕ್ಕಾಗದೇನೆ ಎಲ್ಲ ಒಂದು ಕಡೆ ಅತಿನೇ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಮತದಾನ ಮಾಡುವಂತ ಸಂದರ್ಭದಲ್ಲಿ ಈಗ ಸರತಿ ಸಾಲಿನಲ್ಲಿ ನಿಂತು ಸಮಸ್ಯೆಯನ್ನು ಎದುರಿಸುವಂತ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿರುವಂಥದ್ದು ನಾವೀಗ ಕಾಣಬಹುದಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಇಲ್ಲಿ ಬಂದಿರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದ ಏನು ಮತದಾನ ಶುರುವಾಗಿದೆ, ಮತದಾನ ಶುರು ಆದ ಕೂಡಲೇ ಎಲ್ಲರೂ ಕೂಡ ಮತಗಟ್ಟೆ ಕೇಂದ್ರಕ್ಕೆ ಬಂದಿರುವಂಥದ್ದು. ಈಗಾಗಲೇ ಇಲ್ಲಿ ಚುನಾವಣಾ ಸಿಬ್ಬಂದಿಗಳು ಮತಗಟ್ಟೆ 7 ಗಂಟೆಗೆ ಓಪನ್ ಆದ ಕೂಡಲೇ ಮತದಾನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈಗಾಗಲೇ ಸರತಿ ಸಾಲಿನಲ್ಲಿ ಅಂದ್ರೆ ಬೇಗ ಮತದಾನ ಆಗದಿರುವಂತ ಸಂದರ್ಭದಲ್ಲಿ ಅಲ್ಲಿ ಸಣ್ಣದಾದಂಥ ಜಾಗ ಇರತಕ್ಕಂಥ ಸಂದರ್ಭದಲ್ಲಿ ಒಬ್ಬರು ಒಂದು ಸಾರಿ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಯ ತೆಗೆದುಕೊಳ್ಳಲಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಅಂದ್ರೆ ಸ್ವಲ್ಪ ಜನರು ಹೋದಂತ ಪರಿಣಾಮವಾಗಿ ಈಗಾಗಲೇ ಸಾಕಷ್ಟು ಸಮಯ ಇಲ್ಲಿ ಜನರು ನಿಲ್ಲುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸಹಜವಾಗಿಯೇ ಮಹಿಳೆಯರು ತಮ್ಮ ಮಗುವನ್ನು ಎತ್ಕೊಂಡು ಇಲ್ಲಿಗೆ ಮತದಾನವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಬರ್ತಾ ಇರುವಂಥದ್ದು. ಆದರೆ ಎಲ್ಲ ಒಂದು ಕಡೆ ಮಗುವನ್ನು ಎತ್ಕೊಂಡು ಬಂದಂತ ಮಹಿಳೆಯರಿಗೆ ಬೇಗನೆ ಅವಕಾಶನ ಮಾಡಿಕೊಟ್ರೆ ಬೇಗ ಮನೆಗೆ ಹೋಗ್ಬೋದು, ಮತದಾನವನ್ನು ಹೋಗ್ಬೋದು ಅನ್ನೋ ಒಂದು ಮನಸ್ಥಿತಿ ಕೂಡ ಅವರ ಮಹಿಳೆಯರ ಮನಸ್ಥಿತಿಯಲ್ಲಿ ಕೂಡ ಇರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಬೇಗ ಬಿಡಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು ನಾವೀಗ ದೃಶ್ಯಾವಳಿಗಳಲ್ಲಿ ಕಾಣಬಹುದಾಗಿದೆ. ಮಗುವನ್ನು ಎತ್ಕೊಂಡು ಬಂದು ಇಲ್ಲಿ ಮತದಾನವನ್ನು ಮಾಡ್ತಾ ಇರುವಂಥದ್ದು. ಅಂದ್ರೆ ಬೆಳಗ್ಗೆಯಿಂದನೂ ಕೂಡ ಸುಮಾರು 4 ಗಂಟೆಗಳ ಕಾಲ ಈ ಒಂದು ಮತದಾರರು ಇಲ್ಲಿ ಕಾಯ್ತಾ ನಿಂತಿದ್ದಾರೆ. ಇನ್ನೂ ಕೂಡ ಬೇಗ ಅಂದ್ರೆ ಏನು ಮಂದಗತಿಯಲ್ಲಿ ಕೇವಲ ಇಲ್ಲಿ ಮತದಾನ ಆಗ್ತಾ ಇದೆ ವಿನಃ ಬೇಗ ಆಗುವಂತ ಒಂದು ಪ್ರಕ್ರಿಯೆ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿಯೇ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಅಂದ್ರೆ 3 ಸಾಲಿನಲ್ಲಿ ಅಂದ್ರೆ ಒಂದ್ ಕಡೆ 2 ಮಹಿಳೆಯರ ಸಾಲನ್ನು ನಾವು ಗಮನಿಸಬಹುದು, ಮತ್ತೆ 2 ಪುರುಷರ ಮತದಾರರ ಒಂದು ಲೈನ್ ಕೂಡ ಗಮನಿಸಬಹುದು. ಹೀಗಾಗಿ ಇಲ್ಲಿ ಬೇಗನೆ ಮತದಾನ ಆಗದಿರುವಂತಹ ಒಂದು ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಈಗಾಗಲೇ ಮಹಿಳೆಯರು ಅನುಭವಿಸ್ತಾ ಇರುವಂತದ್ದು. ಅಂದ್ರೆ ಸಹಜವಾಗಿಯೇ ಇಲ್ಲಿ ಮತಗಟ್ಟೆ ಕೇಂದ್ರ ಇದ್ದಂತ ಸಂದರ್ಭದಲ್ಲಿ ಏನು ಚುನಾವಣಾ ಸಿಬ್ಬಂದಿಗಳು ಕೂಡ ಎಲ್ಲೋ ಒಂದು ಕಡೆ ಮಾಹಿತಿಯನ್ನು ಕೊಡಬೇಕಾಗಿತ್ತು ಮುಂಚಿತವಾಗಿ, ಅಥವಾ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಮತ್ತೊಂದು ಮತಗಟ್ಟೆ ಕೇಂದ್ರಕ್ಕೂ ಕೂಡ ಎಲ್ಲೋ ಒಂದು ಕಡೆ ಒಂದಷ್ಟು ಮತದಾರರನ್ನ ಪಕ್ಕಕ್ಕೆ ವರ್ಗಾವಣೆ ಮಾಡುವಂಥದ್ದು, ಅಲ್ಲಿ ಮತದಾನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಬೇಕಾಗಿತ್ತು. ಆದರೆ ಅಲ್ಲಿ ಯಾವುದೇ ರೀತಿಯಂತ ಒಂದು ಪ್ರಕ್ರಿಯೆ ಮಾಡದಿರುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಜನರು ಜಮಾವಣೆ ಸೇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕೋಸ್ಕರವಾಗಿ ಈಗ 12 ಗಂಟೆ ಆಗ್ತಾ ಇದೆ. 12 ಗಂಟೆ ಆದರೂ ಕೂಡ ಇಷ್ಟು ಪ್ರಮಾಣದಲ್ಲಿ ಎಲ್ಲರೂ ಕೂಡ ಮತದಾರರು ನಿಂತಿರುವಂಥದ್ದು. ಹೀಗಾಗಿ ಬೇಗ ಮತದಾನ ಆಗ್ತಾ ಇಲ್ಲ ಅನ್ನೊಂದು ಅಳಲನ್ನ ಈಗಾಗಲೇ ಮಹಿಳೆಯರಾಗಿರ್ಬೋದು ಮತ್ತೆ ಇಲ್ಲಿನ ಪುರುಷರು ಸಹಜವಾಗಿಯೇ ತೋಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಒಂದಷ್ಟು ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದು ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಈ ಒಂದು ಮತದಾನ ಇನ್ನೂ ಕೂಡ ಸಂಜೆ 6 ಗಂಟೆ ತನಕ ಇದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿಯೇ ವಿಳಂಬ ಆಗ್ತಿರುವಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಸಮಯವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇರುವಂಥದ್ದು. ಹೀಗಾಗಿ ಜಲಮಂಡಳಿ ಪ್ರದೇಶ ಏನಿದೆ ಅಂದ್ರೆ ಈಗಾಗಲೇ ಬೇರೆ ಕಡೆ ಶಾಲೆಗಳಲ್ಲಾಗಿರ್ಬೋದು ಮತ್ತೆ ವಿವಿಧ ಕಟ್ಟಡಗಳಲ್ಲಿ ಸಹಜವಾಗಿ ಮತಗಟ್ಟೆ ಕೇಂದ್ರಗಳನ್ನು ನಾವು ಕಾಣಬಹುದಾಗಿದೆ. ಆದರೆ ಜಲಮಂಡಳಿಯ ಕ್ವಾರ್ಟರ್ಸ್ನಲ್ಲಿ ಏನು ಮತಗಟ್ಟೆ ಕೇಂದ್ರವನ್ನು ಸ್ಥಾಪನೆಯನ್ನು ಮಾಡಿದರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಇರುವಂಥ ಸಂದರ್ಭದಲ್ಲಿ ಮತಗಟ್ಟೆ ಸರಿಯಾದ ಸಮಯಕ್ಕೆ ಮತದಾನವನ್ನು ಮಾಡದೇನೆ ಈಗ ಇಲ್ಲಿನ ಜನರು ಸಮಸ್ಯೆಯನ್ನು ಪಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ಸಾಕಷ್ಟು ಚನ್ನಪಟ್ಟಣದಲ್ಲಿ ಎಲ್ಲ ಕಡೆ ಬಿರುಸಿನಿಂದ ಮತದಾನವನ್ನು ನಡೀತಾ ಇದ್ರೆ ಮತ್ತೊಂದು ಕಡೆ ಇಲ್ಲ ಒಂದು ಕಡೆ ಇಲ್ಲಿ ಸರಿಯಾಗಿ ಬೇಗನೆ ಮತದಾನ ಆಗದಿರುವಂತಹ ಒಂದು ಕಾರಣಕ್ಕೋಸ್ಕರವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರು ಬಂದು ಇಲ್ಲಿ ನಿಲ್ಲುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಕೃಷ್ಣ, ಜಿವಿ, ನ್ಯೂಸ್ 18 ಕನ್ನಡ, ರಾಮನಗರ.